ವಲಯ ಮಟ್ಟದ ಪೌಷ್ಟಿಕ ಮಾಸಾಚರಣೆ ಕಾರ್ಯಕ್ರಮ ಕಾಟಿಪಾಳ್ಯ. ಮಾಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು 2024-25ನೇ ಸಾಲಿನ ವಲಯ ಮಟ್ಟದ ಪೌಷ್ಟಿಕ ಮಾಸಾಚರಣೆ ಅಥವಾ ಪೋಷಣ್ ಮಾಸಾಚರಣೆಯು ಕಾಟಿಪಾಳ್ಯದಲ್ಲಿ ನಡೆಯಿತು. ಹೇಗೆ ನಡೆಯಿತಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 6 ತಿಂಗಳ ಒಳಗಿನ ಚಿಕ್ಕ ಮಕ್ಕಳಿಗೆ ಅನ್ನಪ್ರಾಶನ ಕೂಡ ನಡೆಸಲಾಯಿತು. ಇಲ್ಲಿ ಯಾಕೆ 6 ತಿಂಗಳಿನ ಒಳಗಿನ ಮಕ್ಕಳಿಗೆ ಎದೆ ಹಾಲನ್ನು ಮಾತ್ರ ಕುಡಿಸಬೇಕು ಮತ್ತು 6 ತಿಂಗಳ ನಂತರ ಬೇರೆ ಆಹಾರ ಪದಾರ್ಥಗಳನ್ನು ಕೊಡಬೇಕಂತ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಇಲ್ಲಿ ಸೀಮಂತ ಕಾರ್ಯಕ್ರಮ ಕೂಡ ನಡೆಸಲಾಗಿತ್ತು ಮತ್ತು ಪೌಷ್ಟಿಕ ಆಹಾರದ ಬಗ್ಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೆಸಲಾಗಿತ್ತು. ಹಾಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಲಾಗಿತ್ತು. ಹಾಗೆ ತರಕಾರಿಗಳಿಂದ ರಂಗೋಲಿ ಕೂಡ ಮಾಡಿದ್ದಾರೆ. ಹಾಗೆ ವಿವಿಧ ಧಾನ್ಯಗಳಿಂದ ರಂಗೋಲಿ ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, ಕಾಣ್ತಾ ಇದೆಯಲ್ಲ ಇದು. ಹಾಗೆ ಪೌಷ್ಟಿಕಾಂಶದ ಒಂದು 62 ಪೌಷ್ಟಿಕಾಂಶದ ರೆಸಿಪಿಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಚೆನ್ನಾಗಿರುವ ಪೌಷ್ಟಿಕಾಂಶದ ರೆಸಿಪಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಕೂಡ ನೀಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹಾಗೂ ಬಾಣಂತಿಯವರಿಗೆ ಮತ್ತು ಚಿಕ್ಕ ಮಗುವಿಗೆ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶದ ಆಹಾರ ಹೇಗೆ ಕೊಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡ್ಕೊಂಡು ಬರೋಣ ಇಲ್ಲಿ ಎಷ್ಟು ವೆರೈಟಿ ಪೌಷ್ಟಿಕಾಂಶದ ರೆಸಿಪಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ. ಒಂದು 62 ರೆಸಿಪಿಯನ್ನು ಮಾಡಿದ್ದಾರೆ. ಎಲ್ಲ ತಾಯಂದಿರು ಮಾಡ್ಕೊಂಡು ಬಂದಿರೋದು. ನಾನು ಕೂಡ ಒಂದು 5 ರೆಸಿಪಿ ಕೂಡ ಮಾಡ್ಕೊಂಡು ಹೋಗಿದ್ದೇನೆ. ನೋಡ್ಕೊಂಡು ಬರೋಣ ಬನ್ನಿ.
ಯಾವುದು? ಮನಿ ಮುಟ್ಟೆಚ್ಚು ನಿಮ್ದು ಯಾವುದೆಲ್ಲ ಐಟಮ್?